ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೆಂಗಿದ್ರಿ? ಆರಾಮಿದ್ರತ ಭಾವಿಸ್ತೀನಿ ನೋಡ್ರಿ. ಇವತ್ತು ನೋಡ್ರಿ ಮಕ್ಕಳಿಗೆ ಭಾಳ ಇಷ್ಟ ಆಗುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿ, ಅಷ್ಟೇ ಈಸಿಯಾಗಿ ಅಷ್ಟೇ ಸ್ಪೈಸಿಯಾಗಿ ಮಕ್ಕಳಿಗೆ ಹೊರಗಡೆ ಸಿಗುವಂತಲೇ ಮನ್ಯಾಗ ಬರೀ ಎರಡು ನಿಮಿಷನಾಗ ಯಾವ ರೀತಿ ಮಾಡ್ಕೊಳ್ಳೋದಂತಂದು ನೋಡೋ ಮತ್ತು ಬರ್ರಿ. ಈಗ ನೋಡ್ರಿ ನಿಮಗೆ ಎಷ್ಟು ಪ್ರಮಾಣದ ಬೇಕೋ ಅಷ್ಟು ಎಗ್ ತೊಗೊರಿ. ನಾನು ನೋಡ್ರಿ ಇಲ್ಲಿ ಒಂದೆರಡು ಎಗ್ ತೊಗೊಳತ್ತೀನಿ ನೋಡ್ರಿ. ಒಂದು ಅಥವಾ ಎರಡು ಎಗ್ ತೊಗೊಳತ್ತೀನಿ ನೋಡ್ರಿ. ಅದಕ್ಕೆ ಸ್ವಲ್ಪ ಅರಿಶಿನ ಪೌಡ್ರ್, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತೀನಿ ನೋಡ್ರಿ. ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಅದು ಈಗ ಒಂದು ಸ್ಪೂನ್ ತೊಗೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಆದ ನಂತರ ಅದಕ್ಕೆ ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ನೋಡ್ರಿ ಮ್ಯಾಗಿ ಮಸಾಲೆ ಇರ್ತಾವಲ್ಲ, ಮ್ಯಾಗಿ ಎಲ್ಲ ತಂದಾಗೆಲ್ಲ ಮಸಾಲೆ ಉಳಿದಿರ್ತವೆ ನೋಡ್ರಿ. ಮ್ಯಾಗಿ ಮಸಾಲೆ ಅದು ಅದನ್ನು ಹಾಕೋರಿ. ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೊಳ್ತೀನಿ ನೋಡ್ರಿ. ನಾನು ಖಾರಕ್ಕೆ ಮಕ್ಕಳು ಖಾರ ಕಡಿಮೆ ತಿಂತಾರಲ್ರಿ, ಖಾರ ಕಡಿಮೆನೇ ಹಾಕೊಳತ್ತೀನಿ ರೀ. ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ನೋಡಿ ಹಾಕೊ. ಮಕ್ಕಳಿಗೆ ಈ ಥರ ಒಂದು ಸಲ ಸ್ನ್ಯಾಕ್ಸ್ ಮಾಡಿಕೊಟ್ಟು ನೋಡಿರಿ ನೀವು, ಎಷ್ಟು ಭಾರಿ ತಿಂತಾರಂದ್ರೆ. ಈಗ ನೋಡಿರಿ ಬರೀ ಒಂದು 10 ರೂಪಾಯಿದಾಗ ರೆಡಿ ಆಗ್ತದೆ ನೋಡಿರಿ ಮಕ್ಕಳಿಗೆ ಸ್ನ್ಯಾಕ್ಸ್. ಹೊರಗಡೆ ಕುರ್ಕುರಿ ಮತ್ತು ಬಿಸ್ಕಿಟು ತಿನ್ನೋ ಬದಲಿ ಮಕ್ಕಳಿಗೆ ಈ ಥರ ಸ್ಕೂಲ್ದಿಂತ ಬರ್ನೇ ಸ್ನ್ಯಾಕ್ಸ್ ಮಾಡಿಕೊಟ್ಟು ನೋಡಿರಿ. ಡೈಲಿ ಇದೇ ಬಿಡ್ತಾರೆ. ನಿಮ್ಮ ಮಕ್ಕಳು ಏನರೇ ವೆಜಿಟೇಬಲ್ಸ್ ತಿಂತಿರಂದ್ರೆ ವೆಜಿಟೇಬಲ್ಸ್ ಹಾಕಿ ಮಾಡ್ಕೋಬೋದು ರೀ. ಇಲ್ಲ ವೆಜಿಟೇಬಲ್ಸ್ ಕೆಲವೊಂದು ಮಕ್ಕಳಿಗೆ ಉಳ್ಳಾಗಡ್ಡಿ, ಟೊಮೊಟೊ, ಮೆಣಸಿನ್ಕಾಯಿ ಎಲ್ಲ ಇಷ್ಟ ಆಗಲ್ಲ. ಹಾಗೆ ಪ್ಲೇನಾಗೆ ಮಾಡೋದು ತೋರಿಸ್ಲತ್ತೇನೆ ನೋಡಿರಿ ನಾನು. ನೀವು ಬೇಕಂದರೆ ವೆಜಿಟೇಬಲ್ಸ್ ಎಲ್ಲ ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು ರೀ ವೆಜಿಟೇಬಲ್ಸ್ ಎಲ್ಲ. ನಾನು ತೋರಿಸ್ಲತ್ತೀನಿ ನೋಡಿರಿ. ನಾನು ಹಾಗೆ ಮಾಡಿದ್ದೆ ಮಕ್ಕಳಿಗೆಲ್ಲ. ನಮ್ಮ ಮಕ್ಕಳಿಗೆ ವೆಜಿಟೇಬಲ್ಸು ಇಷ್ಟ ಇಲ್ಲ. ಈಗ ನೋಡಿರಿ ಒಂದು 4-5 ಬ್ರೆಡ್ ತೊಗೊಂಡು ನೋಡಿರಿ. ಈಗ ನೋಡಿರಿ ಅದು ಈಗ ಎಗ್ಗನ್ನ ಈ ಥರ ಮಿಕ್ಸ್ ಮಾಡಿಟ್ಟಿದ್ದೆವಲ್ಲ ಅದ್ರೊಳಗೆ ಈ ಥರ ಬ್ರೆಡ್ ಎದ್ದು ಒಂದು ಹಂಚು ಕಾಯ್ಲಕ್ಕೆ ಇಟ್ಟಿನಿ ರೀ ನಾನು. ಈಗ ನಿಮ್ಮ ಮನ್ಯಾಗ ಖರಾಬಾಗಿರುವಂಥ ದೋಸೆದ ಹಂಚಿರುತ್ತೆ ನೋಡಿರಿ, ಆ ಹಂಚಿನ ಮೇಲೆ ಮಾಡ್ಕೊರಿ. ಭಾಳ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಬರ್ತದೆ ನೋಡಿರಿ ಇದು ಬ್ರೆಡ್ ಎಗ್. ಯಾಕಂದ್ರೆ ಈ ಬೇರೆ ಹಂಚು ಮತ್ತು ಈ ಕಡಾಯಿ ಎಲ್ಲ ಅದ್ರೊಳಗೆ ಮಾಡ್ಕೊಂಡ್ರೆ ಅಷ್ಟೊಂದು ಟೇಸ್ಟ್ ಬರೋಂಗಿಲ್ಲ. ಈ ಥರ ಏನರ ಹಂಚಿದ್ರೆ ಮಾಡ್ಕೊರಿ. ಇಲ್ಲಾಂದ್ರೆ ಅದೇ ಬೇರೆ ಹಂಚಿನಾಗೂ ನೀವು ರೊಟ್ಟಿ ಮಾಡೋ ಹಂಚಿನಾಗೂ ಮಾಡ್ಕೊಬೋದು ರೀ. ಚಪಾತಿ ರೊಟ್ಟಿ ಮಾಡೋ ಹಂಚು ಇರ್ತದಲ್ಲ. ಈಗ ನೋಡಿರಿ ಎಗ್ ಒಳಗೆ ಈ ಥರ ಎದ್ದು ಚೆಂದಾಗೆ ಕೆಳಗೆ ಮ್ಯಾಗ ಎಲ್ಲ ಅದಕ್ಕೆ ಬ್ರೆಡ್ಡಿಗೆ ಹತ್ಬೇಕು ರೀ ಅದು ಎಗ್. ಅಂದ್ರೆ ಭಾಳ ಟೇಸ್ಟ್ ಬರ್ತದೆ ರೀ. ಈಗ ನೋಡಿರಿ ಉಳಿದಿದ್ದು ಸ್ವಲ್ಪ ಹಿಂಗೆ ಮ್ಯಾಗ ಹಾಕ್ಲತ್ತೀನಿ ನೋಡಿರಿ. ಇದು ಒಂದು ಮಾಡಿಕೊಟ್ರೆ ಆಯಿತು. ಒಂದು ಮಕ್ಕಳಿಗೆ ಒಬ್ಬರಿಗೆ ಸಾಕಾಗತ್ತದ ನೋಡಿರಿ ಇದು ಮಕ್ಕಳಿಗೆ. 2 ಮಕ್ಕಳಿದ್ರೆ 2 ಮಾಡಿಬಿಟ್ರೆ ಸಾಕಾಗ್ಬಿಡ್ತದೆ ರೀ. ಹೊಟ್ಟೆ ತುಂಬ ತಿಂತಾರೆ. ಮತ್ತು ಬೇಕಂದ್ರೆ ಹೆಚ್ಚಿಗೆ ಮಾಡ್ಕೋಬೋದು. ನಾ ಹೇಳತ್ತೀನಿ ರೀ ನಿಮಗೆ. ಮಕ್ಕಳು ಭಾಳ ಇಷ್ಟಪಟ್ಟು ತಿನ್ನುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿ ತೋರಿಸೀನಿ ನೋಡಿರಿ. ಈಗ ನೋಡಿರಿ ಬೇಕಂದ್ರೆ ನೀವು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮ್ಯಾಗ ಉದುರಿಸ್ಕೊರಿ. ಕೊತ್ತಂಬರಿ ಇಷ್ಟ ಇಲ್ಲ ಮಕ್ಕಳಿಗಂದ್ರೆ ಹಾಕೋಬಾರ್ದ್ರಿ, ಸ್ಕಿಪ್ ಮಾಡಿರಿ. ಬೇಕಂದರೆ ಹಾಕೋರಿ, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ಈಗ ನೋಡಿರಿ ಆ ಕಡೆ ಹೊಳ್ಳಿಸಿ ಹಾಕಿನಿ ನೋಡಿರಿ. ಅದು ಬ್ರೆಡ್ಡು ಆ ಕಡೆನೂ ಬ್ರೆಡ್ಡು ಮತ್ತು ಎಗ್ಗು ಸರಿಯಾಗಿ ಬೇಯಬೇಕು ನೋಡಿರಿ. ಅದು ಸರಿಯಾಗಿ ಮೀಡಿಯಮ್ ಫ್ಲೇಮ್ದಾಗ ಬಿಟ್ಟು ಉರಿ ಮಾತ್ರ ಫಾಸ್ಟಾಗಿ ಇಡಬಾರ್ದು ರೀ. ಯಾಕಂದ್ರೆ ಹೊತ್ತಿ ಹೋಗುವಂಥ ಸಾಧ್ಯತೆ ಇರ್ತದೆ. ನೀವು ಏನರ ಹಂಚು ಸರಿಯಾಗಿ ಕಾಯ್ದಿಲ್ಲ ಅಂದ್ರೆ. ಈಗ ನೋಡಿರಿ ಆ ಕಡೆ ಈ ಕಡೆ ಎಲ್ಲ ಸರಿಯಾಗಿ ಈ ಥರ ಬೇಯಿಸ್ಕೋಬೇಕ್ರಿ. ಇದು ಕ್ರಿಸ್ಪಿಯಾಗಿ ಮಕ್ಕಳು ಭಾಳ ಇಷ್ಟಪಡೋ ಥರನೇ ಹೊರಗಿನ ಪಿಜ್ಜಾ ಆ ಥರ ಎಲ್ಲ ತರ್ತಿರಲ್ಲ ಅದೇ ರೀತಿಯೇ ರೆಡಿ ಆಗ್ತದೆ ನೋಡಿರಿ. ಇದು ಒಂದು ಚಾಕು ತೊಗೊಂಡೇನಿ ರೀ, ಅದರಲ್ಲೇ ಸರಿಯಾಗಿ ಈ ಥರ ಕಟ್ ಮಾಡ್ಕೊಳ್ತೀನಿ ನೋಡಿರಿ. ಹಿಂಗೆ ಕಟ್ ಮಾಡ್ಕೊಳ್ತೀನಿ ನೋಡಿರಿ. ನೀವು ಬೇಕಾದ್ರೆ ಹಿಂಗೆ ಕಟ್ ಮಾಡ್ಕೊರಿ. ಮಕ್ಕಳಿಗೆ ಬೇಡ ಅಂದ್ರೆ ಹಾಗೇನೂ ಕೊಡ್ಬೋದು ರೀ. ಅಂದ್ರೆ ಮಕ್ಕಳಿಗೆ ಇಷ್ಟ ಆಗುತ್ತಾ, ಇದು ಪೀಸ್ ಆಗುತ್ತಾ ಅನ್ನೋ ಸಲುವಾಗಿ ಈ ಥರ ತಿನ್ನಕ್ಕೂ ನೋಡಿರಿ ಟೇಸ್ಟ್ ಬರ್ತದೆ. ಮತ್ತು ತಿನ್ನಕ್ಕೂ ಅವ್ರಿಗೆ ಅನುಕೂಲ ಆಗ್ತದಂತಂದು ಈ ಥರ ಮಾಡತ್ತೀನಿ ನೋಡಿರಿ. ಈ ಥರ ಸರಿಯಾಗಿ ಪೀಸಾಗಿ ಕಟ್ ಮಾಡೋದಂತ್ರ ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ಸ್ನ್ಯಾಕ್ಸ್ ರೆಡಿ ಆಗ್ತದೆ ನೋಡಿರಿ. ತುಂಬಾ ಇಷ್ಟ ಆಗುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿ ಮಕ್ಕಳಿಗೆ. ಬ್ರೆಡ್ ಎಗ್ಗು ಯಾವ ರೀತಿ ಮಾಡೋದು ತಂದು ಸಂಪೂರ್ಣವಾಗಿ ವಿಡಿಯೋ ತೋರಿಸೀನಿ ರೀ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತು ಇದೇ ರೀತಿ ವಿಡಿಯೋಗಳನ್ನ ಹಾಕ್ತಾಯಿರ್ತೀನಿ ನೋಡಿರಿ. ಈಗ ನೋಡಿರಿ ಸ್ವಲ್ಪ ಎಲ್ಲ ಬೇಯಿಸ್ಕೊಂಡು ಅದನ್ನು ಲಾಸ್ಟಿಗೆ ಮ್ಯಾಗಿ ತಂದಾಗ ಮ್ಯಾಗಿ ಮಸಾಲೆ ಎಲ್ಲ ಉಳಿದಿರ್ತಾವೆ ನೋಡಿರಿ ಮನ್ಯಾಗ. ಅದು ಮ್ಯಾಗ ಸ್ವಲ್ಪ ಉದುರಿಸ್ಕೋಬೇಕ್ರಿ. ಯಾಕಂದ್ರೆ ಮಕ್ಕಳಿಗೆ ಮ್ಯಾಗಿ ಅಂದ್ರೆ ಭಾಳ ಇಷ್ಟ ಅಲ್ರಿ. ಮ್ಯಾಗಿ ಮಸಾಲೆ ಅಂದ್ರೆ ಭಾಳ ಇಷ್ಟ ಮಕ್ಕಳಿಗೆ. ಅದ್ರ ಸಲುವಾಗಿ ಮ್ಯಾಗಿ ಮಸಾಲೆ ಇತ್ತಂದ್ರೆ ಹಾಕೋರಿ, ಬ್ಯಾಡಂದ್ರೆ ಸ್ಕಿಪ್ ಮಾಡ್ಬೋದು ರೀ. ಯಾಕಂದ್ರೆ ಮ್ಯಾಗಿ ಮಸಾಲೆ ಭಾಳ ಇಷ್ಟ ಅಲ್ರಿ ಮಕ್ಕಳಿಗೆ. ಅದ್ರ ಸಲುವಾಗಿ ನಾನು ಹಾಕೀನಿ ನೋಡಿರಿ. ಮತ್ತು ಮ್ಯಾಗಿ ಮಸಾಲೆ ಹಾಕ್ಲಿಕ್ಕಂದ್ರೂ ಅಷ್ಟೇ ಟೇಸ್ಟಾಗಿ ಬರ್ತದೆ ರೀ. ಹೊರಗೆಲ್ಲ ತಿನ್ನಿಸೋದು ಹೆಲ್ದಿ ಇರಲ್ಲ ಮಕ್ಕಳಿಗೆ. ಈ ಥರ ಮನೆಯಲ್ಲಿ ಒಂದು ಸಲ ಮಾಡಿಕೊಟ್ಟು ನೋಡಿರಿ ನೀವು. ಮತ್ತು ದಿನಾಲೂ ಇದೇ ಕೇಳ್ತಾವೆ ರೀ ಮಕ್ಕಳು. ಯಾಕಂದ್ರೆ ಎಗ್ಗು ದೇಹಕ್ಕೆ ಭಾಳ ಹೆಲ್ದಿ ಅಲ್ರಿ. ಎಗ್ಗು ಮತ್ತು ಬ್ರೆಡ್ಡು ಒಳ್ಳೆಯದೇ. ಅದಕ್ಕಾಗಿ ಈ ಥರ ರೆಸಿಪಿನ ನಾನು ತೋರಿಸೀನಿ ನೋಡಿರಿ ನಿಮಗೆ.
ಭಾಳ ಈಜಿಯಾಗಿರಿ. ಇದು ಫಸ್ಟ್ ಟೈಮ್ ವಿಡಿಯೋ ನೋಡತ್ತೀರಿ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡ್ರಿ. ಯಾಕಂದ್ರೆ ನಾನು ಡೈಲಿ ಇದೇ ರೀತಿ ಮಕ್ಕಳಿಗೆ ಇಷ್ಟ ಆಗುವಂಥ ಮತ್ತು ಎಲ್ಲ ರೀತಿಯೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ರೆಸಿಪಿಗಳು ಅದಾವೆ, ಹೋಗಿ ಚೆಕ್ ಮಾಡಿರಿ ನೀವು. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ